ಹಾಯ್ ವಿವರ್ಸ್, ಇವತ್ತು ತುಂಬ ಸುಲಭವಾಗಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಪಲ್ಯನ ಮಾಡೋಣ. ಹೌದು, ಆಲೂ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ. ಇದೇನು ಆಲೂ ಮೆಂತ್ಯ ಸರಿ ಹೋಗುತ್ತಾ? ನಿಜವಾಗ್ಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋ ಮೆಥಡ್ ಹೇಗೆ ಅಂತ ನೋಡೋಣ. ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಜೀರಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಾಸಿವೆನ ಬಳಸ್ತಾ ಇಲ್ಲ, ಯಾಕಂದರೆ ನಾನು ಸಾಸಿವೆ ಎಣ್ಣೆನೇ ಇದಕ್ಕೆ ಬಳಸ್ತಾ ಇರೋದು. ನೀವು ಬೇಕಾದರೆ ಬೇರೆ ಎಣ್ಣೆ ಕೂಡ ಬಳಸ್ಕೋಬೋದು. ಈಗ ಕಟ್ ಮಾಡಿ ಇಟ್ಟಂಥ 2 ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈ ಮಕ್ಕಳೆಲ್ಲ ಮೆಂತ್ಯ ಸೊಪ್ಪನ್ನು ಹಾಗೆ ತಿನ್ನೋದಿಲ್ಲ. ಮೆಂತ್ಯ ಸೊಪ್ಪಿಂದ ನಾವು ಸಾರು, ಹಾಗೆ ಮಾಮೂಲಾಗಿ ಪಲ್ಯ ಮಾಡ್ತೀವಿ ಅಥವಾ ಬೇಳೆ ಜೊತೆ ಪಲ್ಯ ಮಾಡ್ತೀವಿ. ಆದರೆ ಆಲೂ ಜೊತೆ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಮಹಾರಾಷ್ಟ್ರದಲ್ಲಿ ತುಂಬ ಬಳಸ್ತಾರೆ. ಈ ದೆಹಲಿ, ಉತ್ತರ ಭಾರತ ಆ ಕಡೆ ಎಲ್ಲ ಮೆಂತ್ಯ ಸೊಪ್ಪಿನ ಜೊತೆ ಆಲೂವನ್ನು ಹಾಕಿ ಈ ರೀತಿ ಪಲ್ಯನ ಮಾಡ್ತಾರೆ. ಈರುಳ್ಳಿ ಎಲ್ಲ ಬೆಂದಾದಮೇಲೆ ನಾನು ಇದಕ್ಕೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಈರುಳ್ಳಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ಈರುಳ್ಳಿ ಬೇಡ, ಈರುಳ್ಳಿ ನಾವು ತಿನ್ನೋದೇ ಇಲ್ಲ ಅಂದರೆ ನೀವು ಬರೀ ಟೊಮೆಟೊ ಅಷ್ಟೇ ಹಾಕಿ ಮಾಡ್ಕೋಬೋದು. ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆಂದ್ಕೋಬೇಕು. ಈ ರೀತಿ ಬೆಂದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಾರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಅಥವಾ ಕಹಿ ಘಾಟ್ ಬರುತ್ತೆ. ಅದನ್ನು ಹೇಗೆ ತಿನ್ನೋದು ಅಂತ ಎಲ್ಲ ಅನಿಸುತ್ತಲ್ವ. ಈ ರೀತಿ ಪಲ್ಯ ಮಾಡಿ ನೀವು ತಿನ್ಬೋದು. ಮಾಮೂಲಾಗಿ ಸಾಂಬಾರು ಅಥವಾ ನಾವು ಬಸ್ಸಾರು ಇದಕ್ಕೆಲ್ಲ ಮೆಂತ್ಯ ಸೊಪ್ಪನ್ನು ಬಳಸ್ತೀವಿ, ಅಥವಾ ಮೇಥಿ ರೋಟಿ ಮಾಡ್ತೀವಿ, ಇದಕ್ಕೆಲ್ಲ ಬಳಸ್ತೀವಿ. ಆದರೆ ಪಲ್ಯ ಮಾಡೋದು ತೀರಾ ಕಡಿಮೆ. ಸೊ ಆ ಕಾರಣಕ್ಕೆ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿಣವನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ. ನೀವು ಉಪ್ಪನ್ನು ಸಾಲ್ಟನ್ನು ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಆಲೂಗಡ್ಡೆ ನಾವು ಮುಂಚೆನೇ ಬೇಯಿಸ್ಕೊಂಡಿಲ್ಲ. ಸೊ ಇದನ್ನು ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಆ ಕಾರಣಕ್ಕೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ. ಒಂದು 5 ನಿಮಿಷದ ನಂತರ ನೀವು ಲಿಡ್ಡನ್ನು ಓಪನ್ ಮಾಡಿ ಆಲೂಗಡ್ಡೆ ಬೆಂದಿದೆಯೋ ಇಲ್ವೋ ನೋಡ್ಕೊಳ್ಳಿ. ನಾನಿಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. 5 ನಿಮಿಷ ಆಗಿದೆ. ಇದು ಚೆನ್ನಾಗಿ ಕುದಿ ಬಂದಿದೆ, ಆದರೆ ನೀರಿನ ಪ್ರಮಾಣ ಇನ್ನೂ ಇದೆ. ಹಾಗೆ ಆಲೂಗಡ್ಡೆ ಕೂಡ ಇನ್ನೂ ಸ್ವಲ್ಪ ಬೆಂದ್ಕೋಬೇಕು. ಆ ಕಾರಣಕ್ಕೆ ಇನ್ನೊಂದು 5 ನಿಮಿಷ ಇದನ್ನು ನಾನು ಬೇಯೋದಕ್ಕೆ ಇಡ್ತೀನಿ. ತುಂಬ ಆಲೂಗಡ್ಡೆ ತುಂಬ ಮ್ಯಾಶ್ ಥರ ಏನು ಆಗಬೇಕು ಅಂತ ಏನೂ ಇಲ್ಲ. ಈ ರೀತಿ ಹೋಳಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ನೀರು ಕೂಡ ಎಲ್ಲ ಬತ್ಕೊಂಡಿದೆ. ಆಲೂಗಡ್ಡೆನ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ಇಷ್ಟಾದರೆ ಸಾಕು.
ಇಷ್ಟು ಆಲೂಗಡ್ಡೆ ಬೆಂದ್ಕೊಂಡ್ಮೇಲೆ ಇದಕ್ಕೆ ಈಗ ನಾವು ತೊಳೆದು ಕಟ್ ಮಾಡಿ ಇಟ್ಟಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಿಮಗೆ ಮೆಂತ್ಯ ಸೊಪ್ಪಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಟ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಜವಾರಿ ಮೆಂತ್ಯ ಸೊಪ್ಪು ಆಗಿರೋದ್ರಿಂದ 2 ಕಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಮೆಂತ್ಯ ಸೊಪ್ಪು ಬೇಕು ಅನಿಸುತ್ತೋ ಅಷ್ಟು ನೀವು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ತಾದ್ಮೇಲೆ ಅದರ ಘಮ ಬರೋದಕ್ಕೆ ಶುರುವಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರದ ಪುಡಿ ಬೇಡ ಅನ್ನೋದಾದರೆ ನೀವು ಒಗ್ಗರಣೆಗೆ ಹಸಿ ಮೆಣಸಿನ್ಕಾಯನ್ನು ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಇಷ್ಟೇ ಇದಕ್ಕೆ ಮತ್ತು ಯಾವುದೇ ರೀತಿಯ ಮಸಾಲೆಯನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಆಗೋಗುತ್ತೆ. ಅಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಬೆಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇದಕ್ಕೆ ನೀರನ್ನಾಗಲಿ ಮತ್ತು ಏನನ್ನೂ ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟಾದರೆ ಈ ಪಲ್ಯ ಒಂದು 5 ನಿಮಿಷ ಇದು ಬೆಂದ್ಕೊಂಡ್ರೆ ಆಗೋಯ್ತು. ನೋಡಿ ಇಷ್ಟು ಘಮ ಬರುತ್ತೆ ಅಂದರೆ ಆ ಮೆಂತ್ಯ ಸೊಪ್ಪಿನ ಘಮ ತುಂಬ ಚೆನ್ನಾಗಿರುತ್ತೆ. ಅದರ ಸ್ಮೆಲ್ಗೆ ಅದನ್ನು ರೈಸ್ ಜೊತೆ ಅಥವಾ ಚಪಾತಿ ಜೊತೆ ರೋಟಿ ಜೊತೆ ತಿನ್ನಬೇಕು ಅನಿಸುತ್ತೆ. ಇಷ್ಟಾಯಿತು. ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ದೋಸೆ, ರೋಟಿ ಅಥವಾ ಚಪಾತಿ ಅಥವಾ ರೈಸ್ಗೆ ಕೂಡ ನೀವು ಸೈಡ್ ಡಿಶ್ ಆಗಿ ಇದನ್ನು ಬಳಸ್ಕೋಬೋದು. ಒಂದು ಸಾರಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತು ಯಾವ ಥರದ ಅಡುಗೆಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಜೊತೆಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.